ಕಳ್ಳ ಪ್ರಕರಣದಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡುತ್ತಿದ್ದ ಆರೋಪ. ಪೊಲೀಸ್ ಕಳ್ಳ ಪ್ರಕರಣದಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ರಾಮಲಿಂಗಯ್ಯ, ಎಚ್ಜಿ ಪ್ರಸನ್ ಕುಮಾರ್ ಈ ಬಗ್ಗೆ ಸಾರ್ವಜನಿಕರು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಪೊಲೀಸ್ ಕಳ್ಳ ಎಂದು ಅಟ್ಟಾಡಿಸಿದ್ದ ಸಾರ್ವಜನಿಕರು. ಈ ಘಟನೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮುಜುಗರವನ್ನ ತಂದುಕೊಟ್ಟಿತ್ತು. ಇಲಾಖಾ ತನಿಖೆಗೆ ಕಮಿಷನರ್ ಈಗಾಗಲೇ ಆದೇಶ ಕೂಡ ನೀಡಿದ್ರು. ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇಬ್ಬರು ಹೊಯ್ಸಳ ಬೀಟ್ ಸಿಬ್ಬಂದಿ ಅಮಾನತಿಗೆ ಆದೇಶವನ್ನ ನೀಡಲಾಗಿದೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನ ನೀಡಿರುವಂತದ್ದು. ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡುತ್ತಿದ್ದ ಆರೋಪ. ಪೊಲೀಸ್ ಕಳ್ಳ ಪ್ರಕರಣದಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ರಾಮಲಿಂಗಯ್ಯ, ಎಚ್ಸಿ ಪ್ರಸನ್ ಕುಮಾರ್ ಈ ಬಗ್ಗೆ ಸಾರ್ವಜನಿಕರು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಪೊಲೀಸ್ ಕಳ್ಳ ಎಂದು ಅಟ್ಟಾಡಿಸಿದ್ದ ಸಾರ್ವಜನಿಕರು. ಈ ಘಟನೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮುಜುಗರವನ್ನ ತಂದುಕೊಟ್ಟಿತ್ತು. ಪೊಲೀಸ್ ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್, ನಿಲ್ಸಿ. ಪೊಲೀಸ್ ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್, ನಿಲ್ಸಿ. ಪೊಲೀಸ್ ಕಳ್ಳ ಪ್ರಕರಣ, ಇಬ್ಬರು ಸಿಬ್ಬಂದಿ ಅಮಾನತು. ರಾಮಲಿಂಗಯ್ಯ ಎಎಸ್ ಹಾಗೂ ಪ್ರಸನ್ ಕುಮಾರ ಹೆಡ್ ಕಾನ್ಸ್ಟೇಬಲ್ ಅನ್ನ ಅಮಾನತು ಮಾಡಲಾಗಿದೆ. ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡುತ್ತಿದ್ದ ಆರೋಪ. ಈ ಬಗ್ಗೆ ಸಾರ್ವಜನಿಕರು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದರು. ಪೊಲೀಸ್ ಕಳ್ಳ ಎಂದು ಪೊಲೀಸರನ್ನ ಅಟ್ಟಿಸಿಕೊಂಡು ಹೋಗಿದ್ರು ಸಾರ್ವಜನಿಕರು. ಈ ಘಟನೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮುಜುಗರವನ್ನ ತಂದುಕೊಟ್ಟಿತ್ತು. ಇಲಾಖಾ ತನಿಖೆಗೆ ಆದೇಶವನ್ನ ನೀಡಿದ್ರು. ಈ ಹಿನ್ನೆಲೆ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಇಬ್ಬರು ಹೊಯ್ಸಳ ಬೀಟ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಈ ಘಟನಾ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮುಜುಗರವನ್ನ ತಂದುಕೊಟ್ಟಿತ್ತು. ಇಲಾಖೆ ತನಿಖೆಗೆ ಆದೇಶ ನೀಡಿದ್ದ ಕಮಿಷನರ್. ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇಬ್ಬರು ಹೊಯ್ಸಳ ಬೀಟ್ ಸಿಬ್ಬಂದಿಯಾಗಿದ್ದು ಅಮಾನತಿಗೆ ಆದೇಶವನ್ನ ನೀಡಲಾಗಿದೆ.